ಹಲೋ. ನಮ್ಮ ಸಿಗಂದೂರು ಫುಲ್ ಶೆಕೆ ಆಗ್ತದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಎಸ್, ನೀವು ಲಾಸ್ಟ್ ಕೂಡಲೇ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಕೂಡಲೇ ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದೆ ಶ್ರೀ ಸಿಗಂದೂರು ಚೌಡೇಶ್ವರಿಗೆ. ಕೂಡಲೆಯಿಂದ ಇಲ್ಲಿ ಬರೋದಕ್ಕೆ 1-2.5 ಗಂಟೆ ಆಯಿತು ಅಷ್ಟೇ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಬಂದು ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು, ಅಂದರೆ ಸಾಗರ ತಾಲೂಕಿನಲ್ಲಿ. ಮೆಜೆಸ್ಟಿಕ್ಕಿಂದ ನಿಮಗೆ ಡೈರೆಕ್ಟ್ ಬಸ್ ಕೂಡ ಇದೆ ಸಿಗಂದೂರಿಗೆ. ಇಲ್ಲಾಂದರೆ ನೀವು ಸಾಗರಾಗಿ ಬಂದು ಕೂಡ ಸಿಗಂದೂರಿಗೆ ಬರ್ಬೋದು. ಅಂದರೆ ಡೈರೆಕ್ಟ್ ಸಿಗಂದೂರು ದೇವಸ್ಥಾನ ಹತ್ರ ಬರಲ್ಲ, ಪ್ರೈವೇಟ್ ಬಸ್ಸಿಂದ ನೀವು ಲಾಂಚ್ವರೆಗೂ ಬರ್ಬೋದು. ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಲಾಂಚಲ್ಲೇ ಹೋಗಬೇಕು. ಅಂದರೆ 10 ರೂಪೀಸ್ ಪರ್ ಟಿಕೆಟ್ ಇರುತ್ತೆ. ನಮ್ಮದೇನಾದರೂ ಪ್ರೈವೇಟ್ ಕಾರ್ ಮತ್ತು 2 ವೀಲರ್ ಈ ಥರ ಏನಾದರೂ ತೊಗೊಂಡು ಬಂದರೆ TT ಕೂಡ ನಿಲ್ಲಿಸ್ತಾರೆ. ಸೊ ಈ ಥರ ಒಂದು ಸಂಬಂಧಪಟ್ಟಿದ್ದ ವೆಹಿಕಲ್ಸ್ನೆಲ್ಲ ಲಾಂಚಲ್ಲೇ ನಿಲ್ಲಿಸ್ಕೊತಾರೆ. ಸಮ್ ಅಮೌಂಟ್ ಕೂಡ ಇರುತ್ತೆ. ಸೊ ಈ ದಡದಿಂದ ನೆಕ್ಸ್ಟ್ ದಡ ಅಂದರೆ ನಮ್ಮ ದೇವಸ್ಥಾನ ರೀಚ್ ಆಗೋ ಅಂತ ಏನಿರುತ್ತೆ ಅಲ್ಲಿವರೆಗೂ ಕೂಡ ಲಾಂಚಲ್ಲೇ ಹೋಗಬೇಕು ನಾವು. ಅಂದರೆ ಈ ಶರಾವತಿ ನದಿ ಮೇಲೆ ಆ ದೊಡ್ಡ ಗಾತ್ರದ ಬೋಟ್ ಮೇಲೆ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ನೀವು ಕೂಡ ಈ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸದ್ಯದಲ್ಲೇ ದೊಡ್ಡ ಬ್ರಿಡ್ಜ್ ಕೂಡ ಆಗ್ತಿದೆ, ನೋಡ್ಬೋದು ನೀವು. ನಾನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ವಾವ್ ಅನಿಸ್ಬಿಟ್ಟು, ಹೇಗೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಬ್ರಿಡ್ಜ್ ಅಂದರೆ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲೇ ಇಷ್ಟು ದೊಡ್ಡ ಬ್ರಿಡ್ಜ್ ಆಗ್ತಿದೆ, ಅದು ಒಂದು ದೊಡ್ಡ ಸಾಗರ ಮಧ್ಯ. ಸೊ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಬಟ್ ಆದ್ರೂ ಬ್ರಿಡ್ಜ್ ಮೇಲೆ ಹೋಗೋದು ಮಜಕ್ಕಿಂತ ಈ ಒಂದು ಲಾಂಚಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತಲ್ವ. ಹೋಗ್ತಾ ನೋಡೋದಕ್ಕೆ ಒಂದು ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಲಾಂಚಲ್ಲಿ ಬರೀ 10 ರೂಪೀಸ್ ಪರ್ ಟಿಕೆಟ್ ಇದೆ. ನೀವು ಕೊಲ್ಲೂರಿಂದ ಬಂದರೂ ಕೂಡ ಶಾರ್ಟ್ಕಟ್ ರೂಟ್ ಇದೆ ನಿಮಗೆ. ಕೊಲ್ಲೂರಿಂದ ಕೂಡ ಡೈರೆಕ್ಟ್ ನೀವು ಸಿಗಂದೂರಿಗೆ ಹೋಗ್ಬೋದು. ಏನೇ ಹೇಳಿ, ಈ ಒಂದು ಲಾಂಚಲ್ಲಿ ಹೋಗೋವಂಥ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ. ಅದು ತುಂಬಾ ನೆವರ್ ಎಂಡಿಂಗ್, ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಹೇಳಬೇಕು ಅಂತ ಹೇಳಿದ್ರೆ. ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಿಗಂದೂರಲ್ಲಿ ಇದ್ದೀನಿ ಆಲ್ರೆಡಿ. ನಮ್ದು ಏನೇ ವೆಹಿಕಲ್ ಇದ್ರು ಅಂದರೆ ನಮ್ದು ದೊಡ್ಡ ಬಸ್ ಇರೋದ್ರಿಂದ, ಸೊ ಹಾಗಾಗಿ ಅದಲ್ಲೇ ಸ್ಟಾಪ್ ಮಾಡಿದಾಯಿತು. 2 ವೀಲರ್ಸ್ ಮತ್ತು 4 ವೀಲರ್ಸ್ ಎಲ್ಲ ಇಲ್ಲೇ ತೊಗೊಂಡು ಬರ್ಬೋದು. ಆ್ಯಂಡ್ 10 ರೂಪೀಸ್ ಅಷ್ಟೇ ಚಾರ್ಜಸ್ ಲಾಂಚಲ್ಲಿ. ಆ್ಯಂಡ್ ಪುನಃ ಇಲ್ಲಿ ಜೀಪ್ ಶೇರಿಂಗ್ ಇದೆ, ಇಲ್ಲಿಂದ ದೇವಸ್ಥಾನಕ್ಕೂ ಹೋಗ್ಬೋದು. ಸಿಕ್ಕಾಪಟ್ಟೆ ಬಿಸಿಲು. ಆಲ್ರೆಡಿ ಸಿಗಂದೂರಲ್ಲಿದ್ದೀವಿ. ಇಲ್ಲಿ ಬಸ್ಸಲ್ಲಿ ಬಂದಿರೋದ್ರಿಂದ ಸೊ ನಾವು ಲಾಂಚಲ್ಲಿ 10 ರೂಪೀಸ್ ಟಿಕೆಟ್ ಪೇ ಮಾಡಿ ಬಂದಿರೋದಾಯಿತು. ಇಲ್ಲಿ ಪರ್ ಪರ್ಸನ್ 10 ರೂಪೀಸ್ ಟಿಕೆಟ್. ಮತ್ತು ನಿಮ್ಮ 2 ವೀಲರ್ ಮತ್ತು 4 ವೀಲರ್ ಕಾರ್ ಏನಾದರೂ ತಂದರೆ ಒಳಗಡೆ ಲಾಂಚ್ ಒಳಗೆ ಅಲೋ ಮಾಡ್ತಾರೆ. ಸದ್ಯದಲ್ಲೇ ಲಾರ್ಜೆಸ್ಟ್ ಬ್ರಿಡ್ಜ್ ಕೂಡ ಓಪನ್ ಆಗೋದ್ರಿಂದ ನೋಡಿದ್ರಲ್ಲ, ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇರೋದ್ರಿಂದ. ಸೊ ಒನ್ಸ್ ಲಾರ್ಜ್ ಎಕ್ಸಿಟ್ ಆದಮೇಲೆ ಅಲ್ಲಿಂದ ಶೇರಿಂಗ್ ಜೀಪಲ್ಲಿ ಹೋಗಬೇಕು. ಪರ್ ಪರ್ಸನ್ 30 ರೂಪೀಸ್ ಪೇ ಮಾಡಿ. 40-50 ಕೇಳ್ತಾರೆ, ಬಟ್ 30 ಅಷ್ಟೇ ಕೊಡಿ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ರೀಚ್ ಆಗಿ ಪುನಃ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿ ನಂತರ ಪುನಃ ಶೇರಿಂಗ್ ಜೀಪಲ್ಲೇ ವಾಪಸ್ ಬರಬೇಕು. ಅಲ್ಲಿಂದ ಲಾಂಚಿಂದಲೇ ಪುನಃ ನಾವು ನಮ್ಮ ಬಸ್ಸಿಗೆ ತಲುಪಬೇಕು. ತೋರಿಸ್ತೀವಿ. ತುಂಬ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಎಷ್ಟು ಬಿಸಿಲಿದೆ ಅಂದರೆ. ಬೆಳಗ್ಗೆ ಪೂರ ಚಳಿ ಇತ್ತು, ಹೇಗೆ ಅಂದರೆ ಅಷ್ಟು ಚಳಿ ಇತ್ತು ಅಂದರೆ ಇವತ್ತು ಪೂರ ಬಿಸಿಲಿದೆ, ಅಷ್ಟು ಬಿಸಿಲಿದೆ. ಸೊ ಐ ಟ್ರೈ ಟು ಕವರ್ ಎವ್ರಿಥಿಂಗ್. ಕ್ಯಾಚ್ ಯು. ಶೇರಿಂಗ್ ಜೀಪಿಂಗಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸಿಗಂದೂರು ಚೌಡೇಶ್ವರಿ ಬಗ್ಗೆ ಹೇಳಬೇಕು ಅಂದರೆ ಬಹಳಷ್ಟೇ ಇದೆ. ಅಂದರೆ ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಈ ದೇವಿಗೆ ಯಾವಾಗಲೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ತುಂಬಾ ಅಂದರೆ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ತುಂಬ ಪವರ್ಫುಲ್ ಗಾಡ್ ಕೂಡ ಹೌದು. ದೇವಿ ಹೆಸರು ಹೇಳಿ ಒಂದು ಕಾರ್ಯನ ಸ್ಟಾರ್ಟ್ ಮಾಡಿ 100% ಸಕ್ಸಸ್ಫುಲ್ ಆಗೇ ಆಗುತ್ತೆ. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ ಟೆಂಪಲ್ ಹತ್ರ. ಬಹಳಷ್ಟು ಬಿಸಿಲಿತ್ತು. ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಓಡ್ತಿರ್ಬೇಕು, ಅಷ್ಟು ಸುಡ್ತಿತ್ತು ಕಾಲು. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಕೂಡ. ಅಷ್ಟೊಂದು ಶೆಕೆ ಆಚೆ ಕಡೆ. ಇಲ್ಲೇ ತಣ್ಣು ಕುತ್ಕೊಬೇಕು ಅನ್ನೋದು ಅಷ್ಟು ಶೆಕೆ ಆಗಿತ್ತು. ಈಗ ಸ್ವಲ್ಪ ಕೂಲ್ ಆಗಿದೆ.
ದೇವಸ್ಥಾನ ನಂಗೆ ಕ್ಲೋಸ್ ಆಗಿಬಿಡಪ್ಪ. ನೋಡಿ ಎಷ್ಟು ಚಂದ ಇದೆ ಗೋಮಾತ ಅಲ್ವಾ. ಸೊ ದೇವಸ್ಥಾನದೊಳಗೆ ಫೋಟೋ ಆಗಲಿ ಕ್ಯಾಮ್ರಾ ಯಾವುದು ಕೂಡ ಅಲೋ ಇಲ್ಲ. ಒಳ್ಳೆ ದರ್ಶನ ಸಹ ಆಯಿತು. ನಾವು ಹೋದಾಗ ಹುಣ್ಣಿಮೆ ಕೂಡ ಇತ್ತು, ತುಂಬಾ ಚೆನ್ನಾಗಿ ದರ್ಶನ ಆಯಿತು. ದೇವಿ ನೋಡ್ತಿದ್ರನ ಇನ್ನೊಂದು ಸ್ವಲ್ಪ ಮೈ ಮರೆತು ನಿಂತು ಬೇಡ್ಕೊಬೇಕು ಅನ್ನೋಷ್ಟು ಖುಷಿ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು. ಈಚೆ ಬಂದ ತಕ್ಷಣ ನೀವು ಫೋಟೋ ಆಗಲಿ ದಾರ ಪ್ರಸಾದ ಕೂಡ ಎಲ್ಲ ಅಲ್ಲೇ ಎಡಗಡೆ ಸಿಗುತ್ತಾ, ನೀವು ತೊಗೊಬೋದು. ದರ್ಶನ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಮನೆಗೆ ತೊಗೊಂಡ್ಮೇಲೆ ಅಲ್ಲಿಂದ ಎಡಗಡೆ ಹೋದ್ರೇ ಅಲ್ಲಿದೆ ಅನ್ನದಾನ ಪ್ರಸಾದ ಕೂಡ ಇದೆ. ಸೊ ಎಲ್ಲರೂ ಕೂಡ ಅಲ್ಲಿ ಅನ್ನ ಪ್ರಸಾದನ ಸೇವನೆ ಮಾಡಲೇಬೇಕು. ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದನ ಯಾರು ಮಿಸ್ ಮಾಡ್ತಾರೆ ಹೇಳಿ? ನಾನಂತೂ ಮಿಸ್ ಮಾಡಲ್ಲಪ್ಪ. ಮನೇಲಿ ಮಾಡೋದಕ್ಕಿಂತ ಹೆಚ್ಚು ರುಚಿಯಾದಂಥ ಒಂದು ಊಟ ಸಿಗೋದಂದ್ರೆ ದೇವಸ್ಥಾನದಲ್ಲೇ. ಸೊ ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೂ ಊಟ ಮಿಸ್ ಮಾಡದೆ ತಿನ್ನಬೇಕು. ಇದು ನನ್ನ ಸ್ಮಾಲ್ ಪಾಲಿಸಿ. ಇಲ್ಲೂ ಕೂಡ ಅಷ್ಟೇ, ಸಿಗಂದೂರಲ್ಲೂ ಕೂಡ ಅನ್ನದಾನ ವ್ಯವಸ್ಥೆ ಇದೆ. ಟೈಮಿಂಗ್ಸ್ ಇದೆ, ನಾನು ಹಾಕ್ತೀನಿ ಯಾವ ಟೈಮಿಂಗ್ಸಲ್ಲಿ ಬರಬೇಕು ಅಂತ ಹೇಳಿ. ಜಾತ್ರೆಯಿಂದ ಹೆಂಗಿತ್ತು ಅದು ಐಟಮ್ ಆಗಿಬಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಭೋಜನ ಶಾಲೆ. ತುಂಬಾ ಚೆನ್ನಾಗಿದೆ. ಊಟ ಕೂಡ ಅಷ್ಟೇ ರುಚಿಕರವಾಗಿತ್ತು. ಯಾರು ಕೂಡ ಮಿಸ್ ಮಾಡಬೇಡಿ ಸಿಗಂದೂರು ಚೌಡೇಶ್ವರಿಯಲ್ಲಿ ಅನ್ನಪ್ರಸಾದನ ಸೇವನೆ ಮಾಡೋದನ್ನ. ಆಲ್ಮೋಸ್ಟ್ ಊಟ ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಬಾ ಈಗ ಸ್ವಲ್ಪ ಏನೋ ಜೀವ ಬಂತು ಅಂತಾರಲ್ಲ ಹಾಗೆ. ಊಟ ಮಾಡಲಿಲ್ಲ ಅಂದರೆ ಕೆಲಸನೇ ಆಗಲ್ಲ ಅಲ್ವಾ? ಎಲ್ಲ ಮನುಷ್ಯರಿಗೂ ಹಿಂಗೇನಾ? ನೋಡಿ ಎಷ್ಟು ಚೆಂದ ಇದೆ ಬಿಸಿಲು ಅಲ್ವಾ? ಆದ್ರೂ ದೇವ್ರು ನೋಡಿದ ತಕ್ಷಣ ತಂಪಾದಂಥ ಆಶೀರ್ವಾದನೇ ಸಿಕ್ತು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸಿಗಂದೂರು ಚೌಡೇಶ್ವರಿ ತಾಯಿಗೆ ಬಂದು ಅವ್ರ ಬ್ಲೆಸ್ಸಿಂಗ್ಸ್ನ ತಗೊಳ್ಳೇಬೇಕು ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಾಯ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಸಿಗಂದೂರು ದೇವಸ್ಥಾನ ಬ್ಲಾಗ್. ನನಗಂತೂ ತುಂಬಾ ಖುಷಿ ಆಯಿತು. ಈಗಲೂ ಇಲ್ಲೇ ಲಾಂಚ್ ಹತ್ರ ಇದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಲಾಂಚ್ಗೆ ಬರ್ತದೆ. ಪುನಃ ಇಲ್ಲಿಂದ ಹೋಗಿ ಬಸ್ ಹತ್ಕೊಂಡು ನಂತರ ಬೇರೆ ಕಡೆ ಹೋಗೋದಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಜೈ ಶ್ರೀರಾಮ್.